ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಟೆರೆಸ್ ಮೇಲೆ ಬಂದಿದ್ದಾಳೆ ಅಂತ ನೋಡ್ತಾ ಇದ್ದೀರಾ? ಎಸ್, ಸ್ವಲ್ಪ ಗಾಳಿ ಬೆಳಕು ಚೆನ್ನಾಗಿತ್ತು ಅಲ್ವಾ, ಸೊ ಇಲ್ಲಿಂದನೇ ವಿಡಿಯೋ ಮಾಡೋಣ ಅಂತ ಬಂದೆ. ಒಂದು ಹೊಸ ಪ್ರಯತ್ನ, ನಿಮ್ಮೆಲ್ಲರ ಸಪೋರ್ಟ್ ಸಿಗುತ್ತೆ ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನು ಎತ್ತ ಏನು ಕತೆ ಈ ವಿಡಿಯೋ ಮುಖಾಂತರನೇ ಹೇಳ್ತೀನಿ ಏನದು ಅಂತ ಹೇಳಿ. ಸೊ ಬೇಸಿಕಲಿ ನಾನು ಯೂಟ್ಯೂಬು ಸ್ಟಾರ್ಟ್ ಮಾಡಿದ್ಮೇಲೆ ತುಂಬ ನನಗೆ ಇನ್ಸ್ಟಾಗ್ರಾಮಲ್ಲಿ ಪರ್ಸ್ನಲ್ ಆಗಿ ಕೆಲವೊಂದಷ್ಟು ಜನ ಕನೆಕ್ಟ್ ಆಗ್ತಾ ಬಂದರು. ನನಗೆ ನಿಮ್ಮನ್ನ ನೋಡಿದ್ರೆ ನಮ್ಮ ಅಕ್ಕ ತಂಗಿ ಈ ಥರ ಎಲ್ಲ ಅನಿಸುತ್ತೆ ನಮಗೆ, ಸೊ ನಮ್ಮ ವಿಚಾರ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನಿಸುತ್ತೆ ಅಂತ ಹೇಳಿ ಸುಮಾರು ಜನ ನನ್ನ ಹತ್ರ ಶೇರ್ ಮಾಡ್ಕೊಂಡಿದ್ದು ಉಂಟು. ಸಜೆಷನ್ಸ್ ತೊಗೊಂಡ್ರು, ಕಾಲೇಜ್ ಹುಡುಗಿರಾಗಿರ್ಬೋದು, ಆಮೇಲೆ ನೀವು ಕಮೆಂಟ್ಸ್ನಲ್ಲೂ ಅಬ್ಸರ್ವ್ ಮಾಡ್ಬೋದು. ಮತ್ತು ಕೆಲವೊಂದಷ್ಟು ಜನ ಕಾಲೇಜ್ ಗೋಯಿಂಗ್ ಅವರು ನನ್ನ ಹತ್ರ ಏನು ತೊಗೊಂಡ್ರೆ ಚೆನ್ನಾಗಿರುತ್ತೆ, ಸಿ ಎಸ್ ಈ ಥರ BCom BBM ಈ ಥರ ಎಲ್ಲ ತುಂಬ ಸಜೆಷನ್ಸ್ ಕೇಳಿದ್ದಾರೆ. ಸೊ ಅವ್ರ ಲೈಫಲ್ಲೂ ಸಹ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದಾರೆ, ಕೆಲವೊಬ್ಬರು ಸಕ್ಸಸ್ಸು ಕೂಡ ಆಗಿದ್ದಾರೆ. ಬಿಫೋರ್ ಯೂಟ್ಯೂಬ್ ಚಾನಲ್ಲು ಸಹ ನಾನು ಹಿಂಗೆ ಇದ್ದಿದ್ದು. ಸೊ ಫ್ಯಾಮಿಲಿ ಫ್ರೆಂಡ್ಸ್ ಏನಾದರೂ ಒಂದು ಸಣ್ಣ ಪುಟ್ಟ ಸಜೆಷನ್ಸ್ ಕೇಳಿದ್ರೆ ನನ್ನ ಕಡೆಯಿಂದ ಏನು ಥಾಟ್ ಬರುತ್ತೆ ಅವ್ರದ್ದು ಒಂದು ಕತೆಗೆ ಅದನ್ನು ನಾನು ಹೇಳ್ತಿದ್ದೆ. ಅದೇನೋ ಗೊತ್ತಿಲ್ಲ, ಯಾಕೆ ನನಗೆ ಬಂದು ಹೇಳೋರು ಅಂತ. ಅವ್ರಿಗೇನೋ ನಾನು ಅಷ್ಟು ಬೇಗ ಕನೆಕ್ಟ್ ಆಗ್ತೀನಂತೆ ನನ್ನ ಜನಕ್ಕೆ. ನಾನು ಮಾತಾಡೋ ಒಂದು ರೀತಿ ಆಗಿರ್ಬೋದು, ಮತ್ತು ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ, ತುಂಬ ಚೆನ್ನಾಗಿ ಫ್ಲೂಯೆನ್ಸಿ ಇದೆ ನಿಮ್ಮದು, ಮತ್ತು ನೀವು ನಿಮ್ಮ ಜೊತೆ ಮಾತಾಡ್ತಾ ಇದ್ದರೆ ನಿಮ್ಮ ಕಷ್ಟ ಸುಖ ಹೇಳ್ಕೋಬೇಕು ಅಂತ ಅನಿಸುತ್ತೆ ಅಂತ ತುಂಬ ಜನ ಈ ಥರ ಆಗಿದೆ ನನಗೆ. ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಫ್ಯಾಮಿಲಿ ಫ್ರೆಂಡ್ಸ್ ಈ ಥರ ತುಂಬ ಇನ್ಸಿಡೆಂಟ್ ಆಗಿದ್ದಾವೆ ನನಗೆ. ಸೊ ಹಾಗಾಗಿ ನನಗೆ ಅನ್ಸಕ್ಕೆ ಸ್ಟಾರ್ಟ್ ಆಯಿತು, ನಾನು ಅಷ್ಟು ಕ್ಯಾಪಬಲ್ ಇದ್ದೀನಾ ಇನ್ನೊಬ್ಬರು ಸಮಸ್ಯೆನ ಸಾಲ್ವ್ ಮಾಡೋದಕ್ಕೆ ಅನ್ನೋಷ್ಟು ಥಿಂಕ್ ಮಾಡ್ತಾ ಇದ್ದೆ. ಆಯಿತು, ಆಫ್ಟರ್ ಯೂಟ್ಯೂಬ್ ಚಾನಲ್ ಈ ಒಂದೆರಡು ತಿಂಗಳಿಂದ ನನಗೆ ಈ ಥಾಟ್ ಬಂತು, ಯಾಕೆ ನನ್ನ ಕಡೆಯಿಂದ ಒಂದು ಹೊಸ ಪ್ರಯತ್ನ ಮಾಡಬಾರ್ದು ಇದರಿಂದ ಅಂತ ಅನ್ನಿಸ್ತು. ನನ್ನ ಮನೆಯವ್ರ ಹತ್ರನೂ ಡಿಸ್ಕಸ್ ಮಾಡಿದೆ, ಇದ್ರ ಬಗ್ಗೆ ಪರವಾಗಿಲ್ಲ ಮಾಡು ನೋಡೋಣ, ನಿನ್ನ ಒಂದು ಅನಿಸಿದೆ ಅಲ್ವ ನಿನಗೆ, ಸೊ ಪ್ರೋಸೆಸ್ ಮಾಡು ಪರವಾಗಿಲ್ಲ, ಒಂದು ಹೊಸ ಪ್ರಯತ್ನಗಳು ಮಾಡ್ತಾ ಇರಬೇಕು, ನಿಮಗೂ ಸಹ ಒಂದು ಹೊಸ ಮೈಂಡು ಡೈವರ್ಟ್ ಆಗುತ್ತೆ, ಒಂದು ಹೊಸ ಕಲಿತ್ಕೊಳ್ಳೋಕ್ಕೆ ನಿಮಗೂ ಸಹ ಸಿಗುತ್ತೆ ಅಂತ ಹೇಳಿ. ಸೊ ನಾನೇನು ಯೋಚನೆ ಮಾಡಿದೆ ಅಂತಂದರೆ, ಇವಾಗ ನಾನೇನೋ ಒಂದು ವಿಡಿಯೋ ಹಾಕ್ತೀನಿ ಅಂತಂದರೆ ನನಗೆ ಸುಮಾರು 100-500 ಕಮೆಂಟ್ಸ್ಗಳು ಬರುತ್ತೆ. ಅಕ್ಕ ನೀವು ಹಂಗಿರಿ ಹಿಂಗಿರಿ, ಹಿಂಗೆ ಮಾಡಿ ಸಜೆಷನ್ಸ್ ತುಂಬ ಬರುತ್ತೆ, ಸಾಂತ್ವನ ಬರುತ್ತೆ, ಸಜೆಷನ್ಸ್ ಬರುತ್ತೆ, ಆಮೇಲೆ ಕಿವಿ ಮಾತುಗಳು ಬರುತ್ತೆ ಅಲ್ವಾ. ಸೊ ನಂತರನೇ ತುಂಬ ಜನ ಹೆಣ್ಣು ಮಕ್ಕಳು, ಎಸ್ಪೆಷಲಿ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಹೌದು, ತುಂಬ ಅವ್ರವ್ರ ಲೈಫಲ್ಲಿ ಬೆಂದಿದ್ದಾರೆ, ಮತ್ತು ತುಂಬ ಏನಂತ ಹೇಳ್ಬೋದು, ಯಾರ ಹತ್ರನೂ ಹೇಳ್ಕೊಳಕ್ಕಾಗದೆ ಅವ್ರಿಗವರು ತಳ್ಮಳಗಳು ಎಲ್ಲ ಈ ರೀತಿ ಯಾರು ಸಿಕ್ಕಿದಾಗ ಹೇಳ್ಕೊಳ್ಳೋಣ, ಮತ್ತು ಅವ್ರಿಗೆ ಸರಿಯಾದಂಥ ರೈಟ್ ಪಾತ್ ಸಿಗದೆ ಇರೋದು, ಈ ಥರ ತುಂಬ ಜನ ಇದ್ದಾರೆ. ಸೊ ಅಂಥವ್ರಿಗೆ ನಾನು ಯಾಕೆ ನನ್ನ ಒಂದು ಚಾನಲಲ್ಲಿ ಅವಕಾಶ ಕೊಡಬಾರ್ದು ಅಂತ ಅನ್ನಿಸ್ತು. ಯಾವ ರೀತಿ ಅಂತ ಆದರೆ, ಪರ್ಸ್ನಲಾಗಿ ನೀವು ನನಗೆ ಸಹ ಕಮೆಂಟ್ ಮೆಸೇಜ್ ಆ ಥರ ಎಲ್ಲ ಮಾಡ್ಬೋದು. ಇವಾಗ ಇನ್ಸ್ಟಾಗ್ರಾಮ್ ಇದೆ ನಂದು, ಕೊಟ್ಟಿದ್ದೀನಿ ನಾನು, ಅದರಲ್ಲಿ ನೀವು ನನಗೆ ನಿಮ್ಮ ಒಂದು ಸ್ಟೋರಿ ಹೇಳ್ಬೋದು, ಎಜುಕೇಷನ್ ಪರ್ಪಸ್ ಆಗಿರ್ಬೋದು, ಅಂದರೆ ಮತ್ತು ನಿಮ್ಮದು ಲೈಫ್ ಏನೇ ಆಗಿರ್ಬೋದು, ಪರ್ಸ್ನಲಾಗಿ ಹೇಳ್ಕೊಬೋದು. ನಾನು ಅದನ್ನು ಯಾವುದೇ ರೀತಿ ನಿಮ್ಮ ಹೆಸರು ಅಡ್ರೆಸ್ ಯಾವುದೂ ಡಿಸ್ಕ್ಲೋಸ್ ಮಾಡ್ದಂಗೆ ನಾನು ಅದು ನಿಮ್ಮ ಸ್ಟೋರಿ ಕೇಳಿ ಆ್ಯಸ್ ಇಟ್ ಈಸ್ ವಿಡಿಯೋ ಮಾಡಿ ಹಾಕ್ತೀನಿ. ನಾನು ಹಾಕ್ದಾಗ ಏನಾಗುತ್ತೆ, ಒಂದು ಸಜೆಷನ್ಸ್ ಬರುತ್ತೆ, ಒಂದು ಸಾಂತ್ವನ ಬರುತ್ತೆ, ಒಂದು ಕಿವಿ ಮಾತುಗಳು ಬರುತ್ತೆ ನಿಮಗೆ. ನೀವು ಎಲ್ಲೋ ಕುತ್ಕೊಂಡು ನೋಡಿದಾಗ ನಿಮಗೊಂದು ಸಂತೋಷ, ಈ ಥರ ಎಲ್ಲ ಬಂದಿದೆ, ನಾನು ಇದನ್ನು ಯಾವ ರೀತಿ ನನ್ನ ಲೈಫಲ್ಲಿ ನಾನು ಇಂಪ್ಲಿಮೆಂಟ್ ಮಾಡ್ಕೊಬೋದು, ಇಷ್ಟೆಲ್ಲ ಸಜೆಷನ್ಸ್ ಬಂದಿದೆ ನನಗೆ ಅಂತ ನೀವು ಅದನ್ನು ತಗೊಂಡು ನೀವು ಯೋಚನೆ ಮಾಡಿ ನಿಮ್ಗೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನು ನೀವು ನಿಮ್ಮ ಲೈಫ್ಗೆ ಆಯ್ಕೆ ಮಾಡ್ಕೊಬೋದಲ್ವಾ. ಸೊ ಇದರಿಂದ ಒಂದು 4 ಜನಕ್ಕೆ ಉಪಯೋಗ ಆಗಬಹುದು ಅಂತ ನನಗೂ ಅನ್ನಿಸ್ತು. ಇದನ್ನು ವಾರಕ್ಕೊಂದು ಅನ್ನೋ ಥರ ನಾನು ಮಾಡ್ಕೊಂಡು ಹೋಗೋಣ ಅಂತ ಅನ್ನಿಸ್ತು. ಯಾಕೆ ನಾನು ಇದನ್ನು ಕಾರ್ಯರೂಪಕ್ಕೆ ತರಬಾರ್ದು? ಎಷ್ಟೋ ಜನ ಹೇಳ್ಕೊಳಕ್ಕಾಗದೆ, ಅಪ್ಪ ಅಮ್ಮ ಅಣ್ಣ ತಮ್ಮನ ಹತ್ರ ಹೇಳ್ಕೊಳಕ್ಕಾಗದೆ ತುಂಬ ಒಂಥರ ನೊಂದು ಬೆಂದು ಡಿಪ್ರೆಷನ್ಗೆಲ್ಲ ಹೋಗ್ಬಿಟ್ಟಿರ್ತಾರೆ. ಸೊ ಅವ್ರದ್ದು ಕತೆಗಳು ಕೇಳಿ ನಾನು ಯಾಕೆ ಇದನ್ನು ನನ್ನ ಚಾನಲಲ್ಲಿ ಪ್ರೊಡ್ಯೂಸ್ ಮಾಡಬಾರ್ದು? ಯಾಕೆಂದರೆ ನನ್ನ ಸಬ್ಸ್ಕ್ರೈಬರ್ಸು ತುಂಬ ಖುಷಿಯಾಗುತ್ತೆ ನಿಜವಾಗ್ಲೂ. ನನ್ನ ಒಂದು ವಿಷಯಕ್ಕೇ ಇಷ್ಟು ಹೇಳೋರು ನೀವು. ನಾನು ಬೇರೆಯವ್ರದನ್ನ ಹೇಳೋವಾಗ ನೀವು ಅವ್ರಿಗೆ ಒಂದು ಕೊಡೋ ಸಜೆಷನ್ಸ್ ಅವ್ರಿಗೆ ತುಂಬ ಲೈಫಿಗೆ ಯೂಸ್ಫುಲ್ ಆಗ್ಬೋದು ಅಂತ ಹೇಳಿ ವಿಡಿಯೋ ಮಾಡ್ತಾ ಇರೋದು ನಾನು. ನಿಮ್ಮ ಒಂದು ಅಭಿಪ್ರಾಯ ನನಗೆ ನಿಜಕ್ಕೂ ಬೇಕು. ಹೇಳಿ, ಏನು ಅನ್ನಿಸ್ತು, ಇದನ್ನು ನಾನು ಮಾಡ್ಬೋದಾ, ನಡೆಸ್ಕೊಂಡು ಹೋಗ್ಬೋದಾ ಅಂತ. ಆ್ಯಂಡ್ ಇನ್ನೂ ಒಂದು ಪಾಡ್ಕ್ಯಾಸ್ಟ್ ರೀತಿ ಮಾಡೋಣ ನಾನು ಅಂತ ಅಂದ್ಕೊಂಡೆ. ಯಾಕೆ ಅಂತಂದರೆ, ಎಷ್ಟೋ ಪ್ರತಿಭೆಗಳು, ಹುಡುಗ ಹುಡುಗಿ ಯಾರೇ ಆಗಿರ್ಬೋದು, ವಯಸ್ಸಾಗಿರೋರಾಗಿರ್ಬೋದು,
ಎಷ್ಟೋ ಪ್ರತಿಭೆಗಳು ಹಿಡನ್ ಆಗಿರ್ತವೆ, ಮತ್ತು ಏನೋ ಸಾಧನೆ ಮಾಡಿರ್ತಾರೆ, ಎಲ್ಲೂ ಅವ್ರಿಗೆ ತೋರ್ಸಕ್ಕೆ ಸಾಧ್ಯ ಆಗಿರಲ್ಲ. ಮತ್ತು ಎಲ್ಲಾದರೂ ಹೇಳ್ಕೊಬೇಕು ನಾವು ಮಾಡಿರೋ ಸಾಧನೆ, ಮತ್ತು ಕೆಲವ್ರು ಮಾಡಿರೋ ಸಾಧನೆಗಳಿಗೆ ನಡೆಸಿರೋ ಬದುಕುಗಳಿಗೆ ಕಷ್ಟಪಟ್ಟು ಮೇಲ್ ಬಂದಿರೋರು ಈ ಥರ ಎಲ್ಲ ಇರ್ತಾರಲ್ಲ, ದಯವಿಟ್ಟು ನನಗೆ ಕಮೆಂಟ್ ಮಾಡಿ, ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ಮೇಲ್ ಮಾಡಿ. ಅದನ್ನೆಲ್ಲ ನಾನು ಸ್ಟೋರಿಗೆ ಹಾಕ್ತೀನಿ ನಾನು. ಎಷ್ಟೋ ಜನ ಅದರಿಂದ ಸ್ಫೂರ್ತಿ ತಗೊತಾರೆ, ಹಿಂಗಿರಬೇಕು ಹಂಗಿರಬೇಕು ಅಂತ. ಯಾಕೆಂದರೆ ಇವಾಗ ನೋಡಿ, ಒಬ್ಬರಿಂದ ಒಬ್ರು ಇನ್ಸ್ಪೈರ್ ತೊಗೊಂಡ್ರೆ ಬದುಕಬಹುದು. ಯಾಕೆ ಅಂತಂದರೆ ಇವಾಗ ನಾನು ಇನ್ನೊಬ್ರನ್ನ ಇನ್ಸ್ಪೈರ್ ಆಗಿ ತಗೊಂಡು ನಾನು ಏನೋ ಅವರೇ ಇದ್ದಾರೆ ನಾನಿದು ಇರಬಹುದು ಅಂತ ಅನ್ಕೋಬೋದಲ್ವಾ. ಸೊ ಹಾಗಾಗಿ ನಾನು ಯಾಕೆ ಒಂದು ಪಾಡ್ಕಾಸ್ಟ್ ರೀತಿ ಪ್ರೊಡ್ಯೂಸ್ ಮಾಡಬಾರ್ದು ನಿಮ್ಮ ಮುಂದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಯಾರಿಗಾದ್ರೂ ಫೇಸ್ ತೋರ್ಸೋಕೆ ಇಷ್ಟ ಇಲ್ಲದೆ ಇರೋರು ನನಗೆ ಸ್ಟೋರಿ ಮುಖಾಂತರ ಹೇಳ್ಬೋದು, ನಾನೇ ಮಾತಾಡಿ ಜನಕ್ಕೆ ತಿಳಿಸ್ತೀನಿ. ಇಲ್ಲ ನಾನು ಫೇಸ್ ತೋರಿಸ್ತೀನಿ, ನಾವೊಂದು ಸಾಧನೆ ಮಾಡಿದ್ದೀವಿ ಲೈಫಲ್ಲಿ, ನೀವು ಅದನ್ನು ನಿಮ್ಮ ಚಾನಲಲ್ಲಿ ಹಾಕ್ಕೊಡಿ ನಮಗೆ. ಆಮೇಲೆ ಏನಾದರೂ ಈ ಥರ ಮನೇಲೇ ಕೂತ್ಕೊಂಡು ಏನಾದರೂ ವರ್ಕ್ ಮಾಡ್ತಾ ಇರೋದು, ಅದರಿಂದ ಅರ್ನ್ ಮಾಡ್ತಾ ಇರೋದು, ಈ ರೀತಿ ಇನ್ಸ್ಪೈರ್ ಆಗಿ ಕೆಲವೊಂದಷ್ಟು ಜನ ಹೆಣ್ಮಕ್ಳು ಅದನ್ನು ಅವ್ರ ಲೈಫಲ್ಲಿ ಅಳವಡಿಸ್ಕೊತಾರೆ. ಆಮೇಲೆ ಈ ಮಸಾಲೆ ಪೌಡರು ಮತ್ತು ಮನೇಲಿ ಏನೇನೋ ಮಾಡ್ತಿರ್ತೀರಲ್ಲ, ಅದನ್ನು ಹೇಳಿ ಇಲ್ಲ ವೈಯಕ್ತಿಕವಾಗಿ ನೀವೇ ಬನ್ನಿ ಕೂತ್ಕೊಂಡು ಮಾತಾಡೋಣ ನನ್ನ ಚಾನಲಲ್ಲಿ. ಇದಕ್ಕೆಲ್ಲ ಯಾವುದೇ ರೀತಿ ಕಾಸ್ಟ್ ಆಗಲಿ, ನನ್ನ ದುಡ್ಡಾಗಲಿ ಏನೂ ಚಾರ್ಜ್ ಮಾಡಲ್ಲ. ಏನು ಅಂತಂದರೆ ಜನಕ್ಕೆ ಒಂದು ಒಳ್ಳೆ ವಿಚಾರ ಹೋಗಬೇಕು, ಒಂದು ಒಳ್ಳೆ ಇನ್ಸ್ಪೈರ್ ಆಗಬೇಕು, ಒಂದು ಒಳ್ಳೊಳ್ಳೆ ಮಾಹಿತಿಗಳು ಸಿಗಬೇಕು, ಹೆಣ್ಮಕ್ಳು ಮುಂದೆ ಬರಬೇಕು, ಹೆದರ್ಕೊಂಡು ಕೂತ್ಕೋಬಾರ್ದು ಹೆಣ್ಮಕ್ಳು. ಈ ಥರ ತುಂಬ ಜನ ಇದ್ದಾರೆ, ಕಮೆಂಟ್ಸ್ ಮಾಡ್ತಾ ಇರ್ತೀರ ನನಗೆ, ನಮ್ಮ ಲೈಫ್ ಹಂಗಿದೆ ಹಿಂಗಿದೆ, ನಾನು ಇಷ್ಟೆಲ್ಲ ಫೇಸ್ ಮಾಡ್ಕೊಂಬಂದಿದ್ದೀನಿ, ನೀವು ಹಾಗೆ ಸ್ಟ್ರಾಂಗ್ ಆಗಿರಿ ಅಂತೆಲ್ಲ ಹೇಳ್ತಾ ಇರ್ತೀರ. ಅಂಥವ್ರು ದಯವಿಟ್ಟು ನನಗೆ ಪರ್ಸ್ನಲ್ಲಾಗಿ ಇನ್ಸ್ಟಾಗ್ರಾಮಲ್ಲಿ ಮಾಡಿ, ಇಲ್ಲ ಮೇಲ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಅಭಿಪ್ರಾಯನೂ ನನಗೆ ಬೇಕು. ಇದಕ್ಕೆ ನನ್ನ ಕೈಲಿ ಆಗುತ್ತಾ, ಇದು ಕೇಪಬಲ್ ಆಗುತ್ತಾ, ನನ್ನ ಕೈಲಿ ನಾನು ಸಾಗಿಸ್ಕೊಂಡು ಹೋಗ್ಬೋದಾ, ಇದು ವಾರಕ್ಕೆ ಒಂದೇ ನಾನು ಹಾಕುವಂಥದ್ದು. ಸೊ ನೋಡೋಣ ಹೆಂಗೆ ಇದು ನನಗೆ ಜನ ಸಹಕಾರ ಕೊಡ್ತಾರೆ ಅಂತ ಹೇಳಿ. ಇದು ನನಗೆ ನಿನ್ನೆ ರಾತ್ರಿ ಅನ್ನಿಸ್ತು, ಯಾಕೆ ಮಾಡಬಾರ್ದು ನಾನು ಇದೊಂದು ಪ್ರಯತ್ನ ಮಾಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ. ಸೋಲೋದು ಬಿಡೋದು, ಗೆದ್ದೋದು ಬಿಡೋದು ಎಲ್ಲ ಆಮೇಲೆ ಪ್ರಶ್ನೆ, ಒಂದು ಪ್ರಯತ್ನ ಮಾಡೋಣ. ನೀವು ಅನ್ಬೋದು, ಅಕ್ಕ ಲಕ್ಷ್ಮಿ ನಿಮ್ಮದೇ 108 ಇದ್ದಾವೆ, ಸುಮ್ಮನೆ ಇರಿ, ನೀವು ಹೆಲ್ತ್ ನೋಡ್ಕೊಳ್ಳಿ ಅಂತೆಲ್ಲ ನೀವು ಹೇಳ್ಬೋದು. ಬಟ್ ಏನೂ ಸಮಸ್ಯೆ ಆಗಲ್ಲ, ಒಂದು 4 ಜನಕ್ಕೆ ಉಪಯೋಗ ಆಗುತ್ತೆ. ಇವಾಗ ನನ್ನ ಲೈಫ್ ತೊಗೊಂಡು 4 ಜನ ಒಂದು ಇನ್ಸ್ಪೈರ್ ತಗೋತಾರೆ ಅಂತಂದರೆ, ಇನ್ನೂ ಎಷ್ಟೋ ಜನ ಹೆಣ್ಮಕ್ಳಿದ್ದಾರೆ, ಎಷ್ಟೋ ಜನ ಇದ್ದಾರೆ, ಅವ್ರದ್ದೆಲ್ಲ ತಗೊಂಡು ಒಂದು ಜೀವ ಉಳಿದ್ರೂ ಸಾಕಲ್ವಾ, ಒಂದು ಜೀವ ಇನ್ಸ್ಪೈರ್ ಆದರೂ ಸಾಕು. ಇಲ್ಲ ಒಬ್ಬರು ಬದುಕು ನೋಡಿಕೊಂಡು ಏನೋ ಮನೆಯಲ್ಲಿ ಖಾರದ ಪುಡಿ ಆಗಿರ್ಬೋದು, ಮಸಾಲ ಪೌಡರ್ ಈ ರೀತಿ ಎಲ್ಲ ಮಾಡ್ಕೋತಾ ಇರ್ತಾರೆ. ಅದೆಲ್ಲ ಹೆಂಗೆ ಮುಂದೆ ಬಂದು ನೀವು ಸಕ್ಸೀಡ್ ಆದರೆ ಲೈಫಲ್ಲಿ. ಇವಾಗ ಯಾರ್ದು ಸಪೋರ್ಟ್ ಇಲ್ಲದೇ ಕೆಲವರು ಅಷ್ಟು ಜನ ಮುಂದೆ ಬಂದಿರ್ತಾರೆ. ಅಂಥವರೆಲ್ಲ ದಯವಿಟ್ಟು ಮುಂದೆ ಬಂದು ಮಾತಾಡಿ ನೋಡೋಣ, ನಮ್ಮ ಜನ ಸಪೋರ್ಟ್ ಮಾಡ್ತಾರೆ ಅಂತ ಭಾವಿಸ್ತಾ ನಾನು ಈ ವಿಡಿಯೋ ಮಾಡಿ ಈ ವಿಡಿಯೋ ಮುಖಾಂತರ ನಿಮಗೆ ನನ್ನ ಥಾಟ್ ಹೇಳ್ಕೊಂಡಿದ್ದೀನಿ. ಸೊ ನಿಮ್ಮ ಬೆಂಬಲ ನನಗೆ ಇದೇ ರೀತಿ ನನ್ನ ಚಾನಲ್ಗೆ ಹೆಂಗೆ ಸಿಗ್ತಿತ್ತೋ, ನನಗೆ ನನ್ನ ಮಕ್ಕಳಿಗೆಲ್ಲ ಹೆಂಗೆ ಸಿಗ್ತಿತ್ತೋ ಹಾಗೇ ಇನ್ನು ಮುಂದೆ ಅಂದರೆ ನನ್ನ ವ್ಲಾಗ್ಸ್ ಎಲ್ಲ ಕಂಟಿನ್ಯೂ ಆಗುತ್ತೆ. ವ್ಲಾಗ್ಸು ಮಧ್ಯದಲ್ಲಿ ಇನ್ಫಾರ್ಮೇಷನ್ಸು ಮತ್ತು ವಾರದಲ್ಲಿ ಒಂದು ಅನ್ನೋ ಥರ ಈ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.